ಶಿಕ್ಷಣ ಇಲಾಖೆಯಲ್ಲಿ ಬಹುದೊಡ್ಡ ಕರ್ಮಕಾಂಡ ನಡೀತಾ ಇದೆ. ಎಡವಟ್ಟಿನ ಮೇಲೆ ಎಡವಟ್ಟನ್ನ ಮಾಡ್ತಾ ಇದೆ ಶಿಕ್ಷಣ ಇಲಾಖೆ. ಸಾವಿರಾರು ಮಕ್ಕಳ ಭವಿಷ್ಯವೇ ಇದರಿಂದಾಗಿ ಅಂಧಕಾರದಲ್ಲಿ ಮುಳುಗ್ತಾ ಇದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಂದೆರಡು ಎಡವಟ್ಟಲ್ಲ, 10 ಎಡವಟ್ಟುಗಳಾಗ್ತಾ ಇದೆ. ಪರೀಕ್ಷೆ ಆಯ್ತು, ರಿಸಲ್ಟ್ ಆಯ್ತು, ಈಗ ಆನ್ಸರ್ ಶೀಟ್ ಫೋಟೋ ಕಾಪಿ ವಿಷಯದಲ್ಲೂ ಕೂಡ ಬೇಕಾಬಿಟ್ಟಿಯಾಗಿ ಕೆಲಸವನ್ನ ಮಾಡ್ತಾ ಇದೆ ಶಿಕ್ಷಣ ಇಲಾಖೆ. ಹಾಗಿದ್ರೆ ಶಿಕ್ಷಣ ಇಲಾಖೆಯ ಈ ಬೇಜವಾಬ್ದಾರಿಯನ್ನ ಕೇಳೋರು ಯಾರು ಇಲ್ವಾ? ಸಾವಿರಾರು ಮಕ್ಕಳ ಭವಿಷ್ಯದ ಜೊತೆ ಇಂತಹ ಚೆಲ್ಲಾಟ ಆಡ್ತಿರೋದು ಯಾಕೆ? ಮುಖ್ಯಮಂತ್ರಿಗಳೇ ಸಚಿವರನ್ನ ಬದಲಿಸಿ ಶಿಕ್ಷಣ ಇಲಾಖೆಯನ್ನ ಉಳಿಸಿ, ಇಲ್ಲ ಅಂತ ಹೇಳಿದ್ರೆ ಇಂಥದ್ದೇ ಎಡವಟ್ಟುಗಳು ಮರುಕಳಿಸಿ ಮತ್ತಷ್ಟು ಭವಿಷ್ಯ ಹಾಳಾಗತ್ತೆ, ಮತ್ತಷ್ಟು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗತ್ತೆ. ಮನಸ್ಸೋ ಇಚ್ಛೆ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಿ ಮಹಾ ಎಡವಟ್ಟನ್ನ ಮಾಡಿದೆ ಶಿಕ್ಷಣ ಇಲಾಖೆ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಖುದ್ದು ಸಿಎಂ ಡಿಸಿಎಂ ಕೂಡ ಗರಂ ಆಗಿದ್ರು. ಮತ್ತೊಂದು ಕಡೆ ಇಲಾಖೆಯ ಎಡವಟ್ಟಿನಿಂದ ಫಲಿತಾಂಶ ಕೂಡ ಕುಸಿತ ಆಗಿರುವಂತದ್ದು. ಗ್ರೇಸ್ ಮಾರ್ಕ್ಸ್ ಮೇಲೆ ಹಲವು ವಿದ್ಯಾರ್ಥಿಗಳಲ್ಲಿ ಅನುಮಾನ ಉಂಟಾಗಿದೆ. ಹೀಗಾಗಿ ಹೆಚ್ಚೆಚ್ಚು ವಿಷಯಗಳ ಫೋಟೋ ಕಾಪಿಯನ್ನ ಕೇಳ್ತಾ ಇದ್ದಾರೆ. ಪರೀಕ್ಷೆಯನ್ನ ಬರೆದಂತಹ ಮಕ್ಕಳು ಒಬ್ಬೊಬ್ರು 3 ರಿಂದ 4 ಸಬ್ಜೆಕ್ಟ್ಗಳ ಫೋಟೋ ಕಾಪಿಯನ್ನ ಕೇಳ್ತಾ ಇದ್ದಾರೆ. ಫೋಟೋ ಕಾಪಿಯನ್ನ ಒದಗಿಸೋದಕ್ಕೂ ಕೂಡ ಶಿಕ್ಷಣ ಇಲಾಖೆ ಪರದಾಡ್ತಾ ಇದೆ. ಯಾರದ್ದೋ ಫೋಟೋ ಕಾಪಿಯನ್ನ ಇನ್ಯಾರಿಗೋ ಕಳಿಸಲಾಗ್ತಾ ಇದೆ. ಇನ್ನು ಫೋಟೋ ಕಾಪಿ ಪಡೆಯುವಂತಹ ಅವಧಿ ಮುಗಿದ ಮೇಲೂ ಕೂಡ ಅರ್ಜಿಗಳು ಬರ್ತಾ ಇರುವಂತದ್ದು. ಅಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ತಾವು ಬರೆದಂತಹ ಪರೀಕ್ಷೆ ಪೇಪರ್ ಮೇಲೆ ಅನುಮಾನವನ್ನ, ಅಂದ್ರೆ ಅದಕ್ಕೆ ಬಂದಿರುವಂತಹ ಮಾರ್ಕ್ಸ್ ಅನ್ನ ನೋಡಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಹಲವು ಪೋಷಕರು ಹಾಗೆ ಮಕ್ಕಳು ಪರದಾಡ್ತಾ ಇರುವಂತದ್ದು. ಇಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದಂತಹ ಶಿಕ್ಷಣ ಸಚಿವರು ಬೇಕಾ? ಮುಖ್ಯಮಂತ್ರಿಗಳೇ ಶಿಕ್ಷಣ ಸಚಿವರನ್ನ ಆದಷ್ಟು ಬೇಗ ಬದಲಿಸಿ ಶಿಕ್ಷಣ ಇಲಾಖೆಯನ್ನ ಉಳಿಸಿ. ಒಂದು ವೇಳೆ ಇವರೇ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಇನ್ನು ಅದೆಷ್ಟು ಎಡವಟ್ಟುಗಳಿಂದ ಅದೆಷ್ಟು ಮಕ್ಕಳ ಭವಿಷ್ಯ ಹಾಳಾಗುತ್ತೋ ಗೊತ್ತಿಲ್ಲ. ಸದ್ಯ ಶಿಕ್ಷಣ ಇಲಾಖೆಯಲ್ಲಿ ಬಹುದೊಡ್ಡ ಕರ್ಮಕಾಂಡವೇ ನಡೀತಾ ಇರುವಂತದ್ದು. ಎಡವಟ್ಟಿನ ಮೇಲೆ ಎಡವಟ್ಟು. ಒಂದ್ ಕಡೆ ಗ್ರೇಸ್ ಮಾರ್ಕ್ಸ್ ವಿಷಯದಲ್ಲಿ ಎಡವಟ್ಟು ಮಾಡ್ತಾರೆ, ಮತ್ತೊಂದು ಕಡೆ ಆನ್ಸರ್ ಶೀಟ್ ವಿಷಯದಲ್ಲಿ ಎಡವಟ್ಟಾಗತ್ತೆ. ಈಗ ಫೋಟೋ ಕಾಪಿ ಕಳಿಸುವಂತಹ ವಿಷಯದಲ್ಲೂ ಕೂಡ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ತಾ ಇರುವಂತದ್ದು. ಇಂತಹ ಶಿಕ್ಷಣ ಸಚಿವರನ್ನ ಮುಂದುವರಿಸಿಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳ ಭವಿಷ್ಯ ಏನಾಗಬಹುದು? ಈಗಾಗಲೇ ಅವಧಿ ಮುಗ್ದಿದೆ. ಏನು ಅರ್ಜಿಯನ್ನ ಹಾಕೋದಕ್ಕೆ ಅಂದ್ರೆ ಫೋಟೋ ಕಾಪಿ ಏನ್ ತಾವು ಎಕ್ಸಾಮ್ ಬರೆದಿರ್ತಾರೆ ಅಂತಹ ಫೋಟೋ ಕಾಪಿಯನ್ನ ಪಡೆದುಕೊಳ್ಳೋದಕ್ಕೆ ಅವಧಿ ಮುಗ್ದಿದ್ರೂ ಕೂಡ ಎಷ್ಟೋ ಮಕ್ಕಳು ಈಗಲೂ ಪರದಾಡ್ತಾ ಇದ್ದಾರೆ, ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ತಮಗೆ ಬಂದಿರುವಂತಹ ಮಾರ್ಕ್ಸ್. ತಾವು ಎಕ್ಸಾಮ್ ಚೆನ್ನಾಗಿ ಬರೆದಿದ್ರೂ ಕೂಡ ಮಾರ್ಕ್ಸ್ ಕರೆಕ್ಟ್ ಆಗಿ ಬಂದಿಲ್ಲ ಅನ್ನುವಂತಹ ಕಳವಳ ಮಕ್ಕಳಲ್ಲಿದೆ. ಅದ್ರ ಜೊತೆಗೆ ಪೇರೆಂಟ್ಸ್ ಅಲ್ಲೂ ಕೂಡ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ರೀತಿ ಭದ್ರ ಬುನಾದಿ ಈ ಎಸ್ಎಸ್ಎಲ್ಸಿ ಅನ್ನುವಂಥದ್ದು ನಮ್ಮ ಲೈಫ್ಗೆ ತಿರುವನ್ನ ಕೊಡುವಂತಹ ಒಂದು ಪಾಯಿಂಟ್. ಆ ಒಂದು ಪಾಯಿಂಟ್ ನಲ್ಲಿ ಎಕ್ಸಾಮ್ ನ ನೀಟಾಗೇ ಬರೆದ್ರು ಕೂಡ ನಮಗೆ ಕರೆಕ್ಟ್ ಆಗಿ ಮಾರ್ಕ್ಸ್ ಬಂದಿಲ್ಲ ಅಂತ ಹೇಳಿ ಕಳವಳ ವ್ಯಕ್ತಪಡಿಸ್ತಾ ಇರುವಂತಹ ಮಕ್ಕಳ ಸಂಖ್ಯೆ ಬಹಳಷ್ಟಿದೆ. ಇನ್ನು ಪೋಷಕರು ಕೂಡ ಬಹಳಷ್ಟು ಕಷ್ಟ ಪಡ್ತಾರೆ. ಇತ್ತೀಚಿನ ದಿನಗಳಲ್ಲಂತೂ ನೋಡ್ತೀವಿ, ಮಾರ್ಕ್ಸ್ ಚೆನ್ನಾಗಿ ಬರಬೇಕು ಅನ್ನುವಂತಹ ಕಾರಣಕ್ಕೆ ದೊಡ್ಡ ಟ್ಯೂಷನ್ ಸೆಂಟರ್ಗಳಿಗೆ ಹಾಕ್ತಾರೆ, ದೊಡ್ಡ ಸ್ಕೂಲ್ಗಳಿಗೆ ಹಾಕ್ತಾರೆ. ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಪರ್ಸೆಂಟೇಜ್ ಬರಬೇಕು ಅಂತ ಹೇಳಿ. ಬಟ್ ಅದೆಷ್ಟೆಲ್ಲ ಕಷ್ಟಪಟ್ಟರು ಕೂಡ ಮಕ್ಕಳ ಎಕ್ಸಾಮ್ ರಿಸಲ್ಟ್ ಬಂದಾದ್ಮೇಲೆ ಒಂದಷ್ಟು ಪೋಷಕರಂತೂ ಚಿಂತೆಗೀಡಾಗಿದ್ದಾರೆ. ಏನ್ ಮಾಡಬೇಕು ಅಂತ ಗೊತ್ತಾಗದೆ.